ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ನಾವಿವತ್ತು ಒಂದು ಪ್ಲೇಸನ್ನು ವಿಸಿಟ್ ಮಾಡ್ತಿದ್ದೇವೆ. ಯಾವ ಪ್ಲೇಸ್ ಎಂತ ಎಲ್ಲ ನಾನು ನಿಮಗೆ ಈ ವ್ಲಾಗಲ್ಲಿ ಹೇಳ್ತಿದ್ದೇನೆ. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್ ಆ್ಯಕ್ಚುಲಿ. ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾರೆ ನನ್ನ ಅಕ್ಕ, ತಂಗಿ ಮತ್ತು ಬಾವುಜಿ. ಗಾಡಿಯಲ್ಲಿ ನಿಲ್ಲಿಸಿದ್ದೇವೆ ಆಯಿತಾ. ಸೊ ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾನು ತುಳು ಸಹ ಆ್ಯಡ್ ಮಾಡ್ತೇನೆ. ಅಂದರೆ ನಮಗೆ ನಮ್ಮ ಮದರ್ ಟಂಗಲ್ಲಿ ಮಾತಾಡಿ ಅದೇ ಫ್ಲೂಯೆನ್ಸ್ ಬರ್ತದೆ ಆಯಿತಾ. ಸೊ ಬೇಜಾರಿಲ್ಲ ಅಂದ್ಕೊಳ್ತೇನೆ. ಬನ್ನಿ ಹೋಗುವ. ನಾನು ಹೋಗುವಾಗ ನಿಮ್ಮನ್ನು ಕರ್ಕೊಂಡು ಹೋಗೋದಿರ್ತೇನಾ, ಒಟ್ಟಿಗೆ ಹೋಗಿ ಬರುವ. ನೋಡಿ, ನನ್ನ ಜೊತೆ ನನ್ನ ಅಕ್ಕ ಇದ್ದಾರೆ, ಅವ್ರು ಹಾಯ್ ಹೇಳ್ತಾರೆ ನಿಮ್ಗೆಲ್ರಿಗೂ. ಎಸ್, ನನ್ನ ತಂಗಿ ಕೂಡ ಇದ್ದಾಳೆ. ಹೋಗುವ. ಮನೆಯಿಂದ ಸೀದಾ ಹೊರಟಂತ ನಾವು ಮೊದಲು ಹೋಗ್ಬೇಕಂತ ಅಂದುಕೊಂಡದ್ದು ನಮ್ಮ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ನಂದಿಕೂರು ಎಂಬಲ್ಲಿ. ಈ ನಂದಿಕೂರು ಅಂತ ಹೇಳಿ ಹೆಸರು ಹೇಗೆ ಬಂತು ಅಂತ ನಿಮಗೆ ಗೊತ್ತುಂಟಾ? ಇಲ್ಲಿ ನಂದಿ ಅನ್ನುವಂತ ಒಬ್ರು ಋಷಿ ಮುನಿಯು ದೇವಿಯ ಅನುಗ್ರಹ ಪಡಿಲಿಕ್ಕೆ ಘೋರ ತಪಸ್ಸನ್ನ ಮಾಡ್ತಾರಂತೆ. ಅವರ ತಪಸ್ಸಿಗೆ ಒಲಿದಂತಹ ದೇವಿಯು ಅವರಿಗೆ ಅನುಗ್ರಹಿಸ್ತಾರಂತೆ. ಹಾಗಾಗಿ ನಂದಿ ಊರು ಅಂದ್ರೆ ನಂದಿಯ ಊರು ನಂದಿಕೂರು ಅಂತ ಹೇಳಿ ಹೆಸರುವಾಸಿಯಾಯಿತು. ನಂದಿಕೂರಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ದೇವಸ್ಥಾನ ಹೇಳಿದ್ರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಅದರದೇ ಆದಂತಹ ಹಿನ್ನೆಲೆ ಉಂಟು. ಇದೊಂದು ವಾಡಿಕೆಯ ಕಥೆಯಾಗಿರಲೂಬಹುದು, ನನ್ಗದು ಗೊತ್ತಿಲ್ಲ. ನಂಬಿಕೆಯ ಪ್ರಕಾರ ವಿವಾಹ ಆಗದವರು, ವಿವಾಹ ವಿಳಂಬ ಆಗುವವರು ಪಾರ್ವತಿ ದೇವಿಗೆ ಸ್ವಯಂವರ ಪೂಜೆಯನ್ನು ನೆರವೇರಿಸಿದ್ರೆ ಅವರಿಗೆ ಕಂಕಣ ಭಾಗ್ಯ ಒದಗಿ ಬರ್ತದೆ ಅನ್ನೋದೊಂದು ವಾಡಿಕೆ. ಅಲ್ಲಿ ನಾವು ದೇವಸ್ಥಾನವನ್ನು ಸುತ್ತುವರಿಯುವಾಗ ನಮ್ಗೆ ಒಂದು ಕಂಡಂತ ಅದ್ಭುತ ದೃಶ್ಯ ಏನಂತ ಹೇಳಿದ್ರೆ, ಗದ್ದೆ ಉಳ್ತಾ ಇದ್ರು ಆಯ್ತಾ ಟ್ರ್ಯಾಕ್ಟರ್ ಅಲ್ಲಿ. ನೋಡ್ಲಿಕ್ಕೆ ತುಂಬಾ ಖುಷಿ ಆಯ್ತು. ತುಂಬಾ ಗಟ್ಟಿಯಾಗಿ ಸಾಂಗ್ ಇಟ್ಕೊಂಡವರು ಗದ್ದೆ ಉಳ್ತಿದ್ರು ಆಯ್ತಾ. ನೋಡ್ಲಿಕ್ಕೆ ಒಂಥರ ಕಣ್ಣಿಗೆ ಹಿತ ಅನ್ಸಿತು. ಅಲ್ಲಿ ನಾವು ನೋಡಿದಂತಹ ಒಂದು ಹೋಮದ ಮನೆ, ಇಲ್ಲಿ ಹೋಮ ನಡೆಸ್ತಾರೆ ಕಾಣ್ತದೆ, ಏನಾದ್ರು ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡುವಂತ ಮನೆ. ತುಂಬಾ ಚೆನ್ನಾಗಿ ಕಾಣಿಸ್ತು. ಹಾಗಾಗಿ ಅಲ್ಲೇ ಒಂದು ಬಂದು ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಹಿಂದೆ ಬರುವಾಗ ದೇವಸ್ಥಾನ ನಮಗೆ ಈ ರೀತಿ ಕಾಣ್ತಾ ಇತ್ತಾಯ್ತಾ. ಅಲ್ಲಿಂದ ನಾವೀಗ ಹೋಗ್ತಿರೋದು ಇನ್ನೊಂದು ಹೊಸ ಜಾಗಕ್ಕೆ. ಹೋಗುವಲ್ಲ. ಇವಳು JP ದೀಪ್ತಿ ಅಂತ ಹೇಳಿ, ನೋಡಿ ಇವಳು ಕೂಗ್ತಾ ಇದ್ದಾಳೆ ಕಾರಲ್ಲಿ, ಈಗ ಗಲಾಟೆ ಮಾಡಿಕೊಂಡ್ಲು. ಹಾಗಾಗಿ ಈಗ ಕೂಗ್ತಿದ್ದಾಳೆ, ನೀವು ನೋಡ್ಬೋದು. ಸೊ ನಮ್ಮ ಇತ್ತ ಒಂಜಿ ಬ್ಯೂಟಿಫುಲ್ ಪ್ಲೇಸ್ ವಿಸಿಟ್ ಮಾಡ್ತಂದಿಲ್ಲ. ನಮ್ಮ ಹಿಂದಿನ ಸೀಟಲ್ಲಿ ಒಬ್ಬರು ಕೋಪದವರು ಕುತ್ಕೊಂಡು ಇವರೇ ಅವರು ತಂದದ್ದು, ನಾವು ತಿನ್ನೋದಾಯ್ತಾ ಅವರ ಕೋಪ ಕಡಿಮೆ ಆಗ್ಲಿ ಅಂತ. ಹೀಗೆ ತಂಗಿಯ ಒಂದು ಚಿಕ್ಕ ಜಗಳದೊಟ್ಟಿಗೆ ನಾವು ಪಾಲುದಾರರಾಗಿ ಈಗ ನಾವು ಹೋಗ್ತಿರುವುದು ಕಾರ್ಕಳದ ನಿಟ್ಟಿಯಲ್ಲಿರುವಂತಹ ಒಂದು ಸುಂದರ ಜಲಪಾತಕ್ಕೆ. ಆಕ್ಚುಲಿ ಇಲ್ಲಿ ನಿಷೇಧ ಇತ್ತು, ನಾವು ನೀರಿಗೆಲ್ಲ ಇಳಿಲಿಲ್ಲ ಆಯ್ತಾ. ಆದ್ರೆ ನಿಮಗೆ ಕರ್ಕೊಂಡು ಹೋಗುವ ಕೆಲವು ಜನ ಹೋಗಿರ್ಬಹುದು ಈ ಸ್ಥಳಕ್ಕೆ, ಇನ್ ಕೆಲವು ಜನರಿಗೆ ಗೊತ್ತೇ ಇಲ್ಲದಿರ್ಬೋದು. ಆದ್ರೆ ಇದೊಂದು ಎಷ್ಟು ಚಂದದ ಬ್ಯೂಟಿಫುಲ್ ಫಾಲ್ಸ್ ಗೊತ್ತುಂಟಾ? ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನೀರೆಲ್ಲ ಕಡಿಮೆ ಇದ್ದ ಟೈಮಲ್ಲಿ ನೀವು ಹೋದ್ರೆ ನಿಮಗೆ ಚೆನ್ನಾಗಿ ನೀರಲ್ಲೆಲ್ಲ ಆಟ ಆಡ್ಬೋದು. ಆದ್ರೆ ಜಾಗೃತೆಯಲ್ಲಿ ಇರ್ಬೇಕು, ಹೇಳಿಕ್ ಆಗುದಿಲ್ಲ. ಮತ್ತೆ ನಾವ್ ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ಪಾರ್ಕ್ ಮಾಡ್ಬೇಕಾದ್ರೆ ನಮ್ಗೊಬ್ರು ಗೆಸ್ಟ್ ಸಿಕ್ಕಿದ್ರೆ ಆಯ್ತಾ. ಇವ್ರು ವೆಯ್ಟ್ ಮಾಡ್ತಾ ಇದ್ರು ಕಾಣ್ತದೆ. ನಾವು ಬಂದದವರಿಗೆ ಖುಷಿ ಅನ್ನಿಸಿತು. ಸೊ ಅವಳೆಂತ ಹೇಳಿದ್ರೆ, ಈಗ ನಾವೇನಾದ್ರು ಕೊಡ್ತೇವೆ ಅಂತ ಹೇಳಿ ಕಾಯ್ತಾ ಇದ್ಲು. ಹಾಗಾಗಿ ತಂಗಿ ಹತ್ರ ಹೇಳಿದೆ ನಾವು ಅವಳಿಗೆ ಸ್ವಲ್ಪ ಇದು ಹಾಕಿ ಅಂತ, ಬನ್ ಹಾಕು ಅಂತ ಹೇಳಿ ಹಾಕಿದ್ಲು. ಆದ್ರೆ ಹಾಕೋ ಫೋರ್ಸ್ ಅಲ್ಲಿ ಸ್ವಲ್ಪ ಸ್ಕ್ರಾಚ್ ಸಹ ಮಾಡಿಕೊಂಡ್ಲು. ಹಾಗೆ ನೋಡ್ಬೇಕಾದ್ರೆ ಇನ್ನೊಬ್ರು ಗೆಸ್ಟ್ ಇದ್ರು, ಅವ್ರು ನೋಡ್ಲಿಕ್ಕೆ ಸ್ವಲ್ಪ ಚಂದ ಇದ್ರು, ಅದು ತುಂಬಾ ಭಯ ಪಡ್ತಿದ್ರು ಆಯ್ತಾ. ಹೇಗೋ ನಾವು ಕಾರೆಲ್ಲ ನಿಲ್ಲಿಸ್ಲಿಕ್ಕೆ ಅಲ್ಲಿ ಮನೆಯವ್ರ ಹತ್ರ ಸ್ವಲ್ಪ ಪರ್ಮಿಷನ್ ಕೇಳಿದ್ವಿ. ನಾವೀಗ ಹೋಗ್ತಿರೋದು ಅರ್ಬಿ ಫಾಲ್ಸ್ಗೆ ಆಯ್ತಾ. ಇದು ಈ ರಸ್ತೆ ಸ್ವಲ್ಪ ಅಂಕುಡೊಂಕಾಗಿ ಮತ್ತೆ ಸ್ವಲ್ಪ ಕಂಜೆಸ್ಟೆಡ್ ಇತ್ತು, ಕಾರಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಕಾರನ್ನ ಇನ್ನೊಂದು ಕಡೆ ಪ್ಲೇಸ್ ಮಾಡಿ ನಾವು ಈಗ ನಡ್ಕೊಂಡು ಹೋಗುವ ಅಂತ ಹೇಳಿ ಪ್ಲಾನ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನಾನು ಮೊಬೈಲ್ ಅನ್ನು ನನ್ನ ತಂಗಿಯಲ್ಲಿ ಕೊಟ್ಟೆ, ಅವಳು ಆಗದಿಂದ ಚೊರೆ ಕಟ್ತಾ ಇದ್ಲು, ಕೊಡಿ ಕೊಡಿ ಅಂತ ಹೇಳಿ. ಹಾಗಾಗಿ ಕೊಟ್ಟೆ ಅವಳ ಹತ್ರ. ವಿಷಯ ಅಂತ ಹೇಳಿದ್ರೆ,
ನಮ್ಗೆ ಯಾರಿಗೆ ಸಹ ರೋಡ್ ಗೊತ್ತಿಲ್ಲ ಕರೆಕ್ಟ್ ಆಗಿ. ನಾವು ಅಲ್ಲಿ ಮನೆಯಲ್ಲಿ ನಾವು ಗಾಡಿ ಮೊದ್ಲು ಪಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ನೀವು ಗಾಡಿ ಇನ್ನೊಂದು ರೂಟ್ ಅಲ್ಲಿ ಕೊಂಡೋದ್ರೆ ನಿಮ್ಗೆ ಬೇರೆ ಕಡೆ ಹತ್ತಿರ ಆಗ್ತದೆ ಹಾಗೆಲ್ಲ ಹೇಳಿದ್ರು. ಸೊ ಅವರನ್ನ ಮಾತು ಕೇಳಿ ನಾವು ಬಂದೆವು, ಬಂದು ಪಾರ್ಕ್ ಮಾಡಿದ್ವಿ. ಆದ್ರೆ ಎಲ್ಲಿಂದ ಹೋಗ್ಬೇಕು ಎಂತ ವಿಷಯ ಅಂತ ನಮ್ಗೆ ಯಾರಿಗೆ ಸಹ ಗೊತ್ತಿಲ್ಲ. ಇನ್ನು ಮೊಬೈಲ್ ಅಲ್ಲಿ ಮ್ಯಾಪ್ ಹಾಕು ಹೇಳಿದ್ರೆ ನೆಟ್ವರ್ಕ್ ಸಹ ಇಲ್ಲ ಆಯ್ತಾ. ಮತ್ತೆಂತ ಮಾಡುದು, ಸೀದಾ ಹೋಗುದು ದಾರಿ ಕಂಡಲ್ಲೆಲ್ಲ ಹೋಗ್ತಾ ಇದ್ದೇವೆ. ಆದ್ರೆ ನಾನು ಇವಳ ಹತ್ರ ಮೊಬೈಲ್ ಕೊಟ್ಟದ್ದು. ಅಬ್ಬಾ ದೇವರೇ, ಅವಳೊಂದು 360 ಡಿಗ್ರಿ ತಿರುಗಿಸಿದ್ಲ ಆ ಮೊಬೈಲ್ ಅನ್ನು. ಸುಮ್ಮನೆ ಅವಳದೇ ತೆಗಿತಾ ಇರುದು ಫೋಟೋಸ್ ವಿಡಿಯೋಸ್ ಎಲ್ಲ. ನಾವೊಂದು ಆಟ ಕುಂಟು ಲೆಕ್ಕಕ್ಕಿಲ್ಲದ ಹಾಗೆ. ನೀರು ಹರಿಯುವಂತ ಶಬ್ದ ಕೇಳ್ತಿತ್ತು, ಅದನ್ನೇ ನಾವು ನೋಡಿಕೊಂಡು ಕೇಳಿಕೊಂಡು ನಿಧಾನಕ್ಕೆ ರೋಡ್ ಇಟ್ಟಲ್ಲಿ ಹೋಗ್ತಾ ಇದ್ದೆವು. ನಮ್ಗೆ ಅಲ್ಲಿ ಒಬ್ರು ಗೈಡ್ ಅಚ್ಚಿಚ್ಚೆ ಮಾಡಿದ್ರು, ನೋಡು ಹೋಗುವ. ಇಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್. ನಾವೊಂದು ಮನೇಲಿ ಕೇಳಲಿಕ್ಕೆ ಹೋದ್ವಿ, ಆದ್ರೆ ಅಲ್ಲಿ ನಿಮ್ಗೆ ಕಾಣ್ಬೋದು ಆ ಮನೆಯಲ್ಲಿ ಯಾರು ಸಹ ಆಯ್ತಾ ಇರ್ಬೋದು, ಹೊರಗಡೆ ಇಲ್ಲ. ನೋಡುವ ಹೋಗುವ. ಅಲ್ಲಿ ರೋಡ್ ಉಂಡತೆ ಅಲ್ಲೇ ನಾನು ಅದಲ್ಲ ಅಂಚೆ ಸೈಡ್ ಪೋಯಿನಿ പോയിനാ ರೋಡ್ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. ಬರ್ಬೋದು. ಇಲ್ಲಿ ಎಂತದ ಒಂದು ಮನೆ ಕಾಣ್ತದೆ. ಸೊ ಈ ಮನೆಯಲ್ಲಿ ಲೆಡ್ಜರ್ ಅಂದದಕ್ಕ ಲೆಡ್ಜರ್ ಬೀಗ ನೋಡ್ಬೋದು. ಟೋಟಲ್ ಉಂಟು ಆಕ್ಚುಲಿ ಇದ್ದಾರೆ. ಫೈನಲಿ ಈ ರೀಚ್ಡ್ ಐ ಗೆಸ್. ನೋಡುವ ಅಯ್ಯ ಬಂದಿಲ್ಲ ಆಯ್ತಾ, ನಿಮಗೆ ನೋಡಿ ತೋರಿಸ್ತೇವೆ. ವಿಷಯ ಅಂತ ಹೇಳಿದ್ರೆ, ಈಗ ಮಳೆ ಟೈಮಲ್ಲಿ ನೀವು ಹೋಗುದಿದ್ರೆ ತುಂಬಾ ಜಾಗ್ರತೆಯಲ್ಲಿ ಹೋಗ್ಬೇಕು. ನನ್ನ ಅಕ್ಕಲಿ ಜಾರಿ ಸೊಮ್ಮೆ ಬೀಳುದಲ್ಲಿ ಇದ್ರೆ ಆಯ್ತಾ, ತುಂಬಾ ಹೇಳಿದ್ರೆ ತುಂಬಾ ಜಾರ್ತದೆ, ಜಾಗ್ರತೆ ಹೋಗ್ಬೇಕು ನೀವು. ನೋಡ್ಬೋದು ಈ ಅರ್ಬಿ ಫಾಲ್ಸ್ ಎಷ್ಟು ಚಂದ ಉಂಟಂತ. ನಾನು ಬೇರೆ ತುಂಬಾ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಉಂಟಾಯ್ತಾ, ಅಷ್ಟು ಪೀಸ್ಫುಲ್ ಅಂತ ಅನಿಸ್ತದೆ ನಿಮಗೆ. ಆದ್ರೆ ವಿಷಯ ಅಂತ ಹೇಳಿದ್ರೆ ಬಂಡೆ ಅಂತ, ಅದು ಬಂಡೆ ಉಂಟಲ್ಲ ಎಂತ ಜಾಗ್ರತೆ ಹೇಳಿದ್ರೆ ಭಯ ಆಗ್ತಾ ಇರ್ತಾಯ್ತಾ. ಇವಳಿಗೆ ನೀರ್ ಹೇಳಿದ್ರೆ ಆಗುದಿಲ್ಲ. ಬಾ ದೇವರೇ, ನಾ ಅಲ್ಲಿ ಇಳಿತೇನೆ ಇಲ್ಲಿ ಇಳಿತೇನೆ ಅಂತ ಹೇಳಿ ನಮ್ಮ ತಲೆ ತಿಂತಾ ಇದ್ವು. ಅವಳನ್ನ ಕಂಟ್ರೋಲ್ ಮಾಡಿದ ದೊಡ್ಡ ವಿಷಯ ಅಂತ ಅನಿಸಿದಾಯ್ತಾ. ಅದು ತುಂಬಾ ಹೇಳಿದ್ರೆ ತುಂಬಾ 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 ಚಂದ ಉಂಟು ಪ್ಲೇಸ್. ಜಾಗ್ರತೆಯಲ್ಲಿ ಹೋಗಿ ಬರೋದಾದ್ರೆ ನೀವು ವಿಸಿಟ್ ಮಾಡ್ಬೋದು ಅಷ್ಟೇ. ನೀರಿಗೆಲ್ಲ ಇಳಿಬೇಡಿ ಈ ಟೈಮಲ್ಲಿ, ಹೇಳಿಕ್ಕಾಗುದಿಲ್ಲ ನೀರು ಹೇಗಿರ್ತದೆ ಅಂತ ಹೇಳಿ. ನಾವು ಈ ಪ್ಲೇಸ್ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದುಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ಈಗ ನಮ್ಮದೊಂದು ಸೆಲ್ಫಿ ಇಲ್ಲದಿದ್ರೆ ಆಗ್ತದಾ, ಒಂದು ಬ್ಯೂಟಿಫುಲ್ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಖುಷಿ ಆಯ್ತು ತುಂಬಾ ಆಯ್ತಾ. ನೋಡಿ ಎಷ್ಟು ಪ್ರಶಾಂತವಾಗಿ ಹರಿಯುವಂತಹ ನೀರು, ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಉಂಟಾಯ್ತಾ. ತುಂಬಾ ಹೇಳಿದ್ರೆ ತುಂಬಾ ಚಂದದ ಪ್ಲೇಸ್. ನಮ್ಗಂತೂ ತುಂಬಾ ಖುಷಿ ಆಯ್ತು. ನಮ್ ಜೊತೆ ಇನ್ನೊಂದು ಫ್ಯಾಮಿಲಿ ಅವರು ಸಹ ಇದ್ರು. ನಾನ್ ಮಾಡಿದನ್ನ ನೋಡಿ ಇವಳು ಸಹ ಒಂದು ಕಾಫಿ ಆಯ್ತಾ. ಇದು ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿದಲ್ಲಿ ಅಷ್ಟೆಲ್ಲ ಸುತ್ತಿ ಬರುವಾಗ ತುಂಬಾ ಹಸಿವಾಯ್ತು. ನಾವಿಲ್ಲಿ ಕಾರ್ಕಳ ಇನ್ನಿಗೆ ಬಂದ್ವಿ ಊಟ ಮಾಡುವ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಫಸ್ಟಿಗೆ ನಾವು ಬರ್ನ್ ಗಾರ್ಲಿಕ್ ಸೂಪ್ ಆರ್ಡರ್ ಮಾಡಿದ್ವಿ, ಆಮೇಲೆ ಕಲ್ಮಿ ಚಿಕನ್, ಮತ್ತೆ ನಾವು ಆರ್ಡರ್ ಮಾಡಿದ್ವಿ ಎಗ್ ಚಿಲ್ಲಿ. ಅದರೊಟ್ಟಿಗೆ ನಾವು ಆರ್ಡರ್ ಮಾಡಿದ್ದು ಮೀಲ್, ನಮ್ಮದೇ ಸೌತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡ್ಕೊಂಡ್ವಿ. ಅದು ತುಂಬಾ ಹೆವಿ ಅನಿಸಿದ್ದು. ಇಷ್ಟೆಲ್ಲ ತಿಂದವರಿಗೆ ನಿಮ್ಗೆ ಬಿಲ್ ಎಷ್ಟು ಗೊತ್ತುಂಟಾ? ತುಂಬಾ ಹೇಳಿದ್ರೆ ತುಂಬಾ ರೀಸನೇಬಲ್ ಆಗಿತ್ತು, ಮತ್ತೆ ತುಂಬಾ ಒಳ್ಳೆ ಇತ್ತು. ಫುಡ್ ಎಲ್ಲ ತುಂಬಾ ಒಳ್ಳೆ ಇತ್ತು. 1600 ಒಳಗೆ ಎಲ್ಲ ಸಹ ಆಯ್ತು ನಮ್ಗೆ. ಅಲ್ಲಿಂದ ಬರ್ಬೇಕಾದ್ರೆ ಒಂದು ಸ್ವೀಟ್ ಬೇರೆ ತಿನ್ನುವಂತಿತ್ತು, ಅದನ್ನು ತಿಂದುಕೊಂಡು ನಾವು ಈಗ ಹೋಗ್ತಿರೋದು ಇನ್ನೊಂದು ಬ್ಯೂಟಿಫುಲ್ ಇದು ಚೇರಿ ಇಷ್ಟ ಬನ್ನಿ ನನ್ನ ಓದ ಅಂದೆ ರಪ್ಪಂತ ಬಾಯಿ ಪಾಡನಿ ಅವ್ ತಿನ್ನ ಗೊತ್ತಾಗ್ತದೆ ಮಕ್ಕಳ. ಸ್ವೀಟ್ ಬೀಡದಲ್ಲಿ ಸ್ವಲ್ಪ ಗಲಾಟೆ ಆಯ್ತು ಚೆರಿಗೆ, ಅಕ್ಕನಿಗೆ ಮತ್ತೆ ತಂಗಿಗೆ. ಇವಳು ಕೊಡ್ತೇನಂತ ಹೇಳಿ
ಅವ್ರ ಆಸೆಯಲ್ಲಿ ಪಾಪ ಕೊಡ್ತಾಳಂತ ಹೇಳಿ ಇವಳೆಂತ ಹೇಳಿ ಬೀಡ ಕೊಟ್ಟ ಕೂಡ್ಲಿ ಇವಳು ಬೈಕ್ ಹಾಕೊಂಡು ತಿಂದದೆ, ಅದಕ್ಕೆ ಅವ್ರು ಮಾತಾಡಿದ ಅಷ್ಟೇ. ಈಗ ಅಕ್ಕ ಹೇಳ್ತಿದ್ರು ನಾನು ಕಾರ್ಕಳಕ್ಕೆ ಇಷ್ಟು ಸಲ ಬಂದೆ ಆದ್ರೆ ಇಲ್ಲಿ ನಾವು ಒಮ್ಮೆ ಸಹ ಬರ್ಲಿಲ್ಲ ಅಂತ ಹೇಳಿ. ಹಾಗಾಗಿ ನಾವೀಗ ಬಂದದ್ದು ಕಾರ್ಕಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಆನೆಕೆರೆ ಬಸಿದಿಗೆ ಬಂದದ್ದು ಆಯ್ತಾ. ಅಲ್ಲೇ ಒಂದು ರೌಂಡ್ ಹಾಕಿಕೊಳ್ಳು ಅಂತ ಹೇಳಿ ಬಂದ್ವಿ. ಒಳಗೆಲ್ಲ ಹೋಗ್ಲಿಲ್ಲ ನಾವು, ಸುಮ್ನೆ ಅಲ್ಲೇ ಹಾಕಿಕೊಂಡು ಮಸಾಲೆ ಬಂದ್ವಿ. ಗೊತ್ತದ ಕಾರನೇ ಗೊತ್ತುಂಟು ದೀಪ್ತಿನ. ನೀರೊಂದು ಜೇತ ಅಟ್ರಾಕ್ಟ್ ಮಾಡ್ಕೊನದ ಮೋಸ್ಟ್ಲಿ ಆದಿತ್ತು ಶೋಕ್ ಉಂಟಲ್ಲ ಮಾತ್ರ ಆಕ್ಚುಲಿ ಡೇಂಜರಸ್ ಪ್ಲೇಸ್ ಒಂದು ಪೂರ ಒಂಚೂರು ಜಾರಂಡ ಬೊಕ್ಕದಾಲ ಮನ್ಪರ ಆಪುಜಿ. ಅಲ್ಲಿಂದ ಹೊರಟಂತ ನಾವು ತಲುಪಿದ್ದು ಇನ್ನೊಂದು ಬ್ಯೂಟಿಫುಲ್ ಫಾಲ್ಸ್, ಅದೇ ದುರ್ಗಾ ಫಾಲ್ಸ್ ಇದೆ. ಇದು ಸಿಮಿಲರ್ ಅಗ್ನಿ ಫಾಲ್ಸ್ ಹಾಗೆ ಕಾಣ್ತದೆ, ಆದ್ರೆ ಇದು ಸಹ ತುಂಬಾ ಚೆಂದ ಉಂಟಾಯ್ತಾ. ನಾವಲ್ಲಿ ಒಬ್ಬರ ಹತ್ರ ಕೇಳಿದೆವು, ಅವ್ರು ಹೇಳಿದ್ರು ಇದು ಸೂಸೈಡ್ ಪಾಯಿಂಟ್ ಅಂತೆಲ್ಲ ಹೇಳಿದ್ರು. ಒಮ್ಮೆ ಭಯ ಆಯ್ತು ನೋಡುವಾಗ. ವಿಷಯ ಅಂತ ಹೇಳಿದ್ರು ನೀರನ್ನ ನೋಡುವಾಗ ನಮ್ಗೆ ಒಂದು ತಲೆ ತಿರುಗಿದ ಹಾಗೆ ಫೀಲ್ ಆಗುದು ಅಷ್ಟೇ. ಹಾಗಾಗಿ ಜಾರಿ ಬೀಳುವಂತ ಸಾಧ್ಯತೆಗಳು ಹೆಚ್ಚಿರ್ತದೆ. ಜಾಗ್ರತೆಯಲ್ಲಿ ಹೋಗಿ ಬರೋದಾದ್ರೆ ನೀವು ಹೋಗಿ ಬರ್ಬೋದು, ಅದು ತುಂಬಾ ಚೆಂದ ಉಂಟು. ಸೊ ದುರ್ಗಾ ಫಾಲ್ಸ್ಗೆ ವಿಸಿಟ್ ಮಾಡಿ ನಾವೀಗ ರಿಟರ್ನ್ ಹೋಗ್ತಿದ್ದೇವೆ ನಮ್ಮ ಮನೆಗೆ. ಫಾಲ್ಸ್ ಎಲ್ಲ ನೋಡಿ ನಾವು ಸೀದಾ ಮನೆಗೆ ಬಂದದ್ದು, ಎಲ್ಲಿ ಸಹ ಹೋಗ್ಲಿಲ್ಲ. ಈಗ ಟೀ ಕುಡಿಯುವ ಅಂತ ಅನಿಸಿದ್ದು, ಮತ್ತೆ ಬೇಡ ಮನೇಲೆ ಕುಡಿಯುವಂತ ಸೀದಾ ಮನೆಗೆ ಬಂದ್ವಿ. ಅಕ್ಕ ಮತ್ತೆ ಬಾವುಜಿಗೆ ಅವರ ಮನೆಗೆ ಹೋಗಿದ್ರು, ಹಾಗಾಗಿ ನಾವು ಸೇಫ್ ಆಗಿ ಮನೆ ತಲುಪಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ.